ಮಾರ್ನಿಂಗ್ ಎವ್ರಿವನ್. ಸೊ ಎಸ್ಟರ್ಡೇ ಏನು ಮಾಡಿದ್ದೀನಿ ಅಂದರೆ ನಿಮಗೆ ಎರಡು ಕಲಿಸಿದ್ದೀನಿ, ಕಾನ್ಸ್ಟೆಂಟ್ ಫಂಕ್ಷನ್ ಆ್ಯಂಡ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕಲಿಸಿದ್ದೀನಿ. ಈಗ ನೆಕ್ಸ್ಟ್ ಹೋಗೋಣ. ಸೊ ಎಸ್ಟರ್ಡೇ ನಂಬರ್ 1 ಡಿ ಬೈ ಡಿ ಎಕ್ಸ್ ಆಫ್ ಅ ಕಾನ್ಸ್ಟೆಂಟ್ ಈಸ್ 0. ನಂಬರ್ 2 ಡಿ ಬೈ ಡಿ ಎಕ್ಸ್ ಆಫ್ ಅ ಎಕ್ಸ್ ಇಸ್ 1. ಓಕೆ, ಇನ್ ದ ಸೇಮ್ ನೆಕ್ಸ್ಟ್ ಫಾರ್ಮುಲಾ ಏನಿದೆ ನೋಡೋಣ. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ 2x. ಸಿಮಿಲರ್ಲಿ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್ ವಿಲ್ ಬಿ 3x ಸ್ಕ್ವೇರ್. ಸೊ ಹಿಂಗೆ ಹೋದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ n ಏನಾಗುತ್ತೆ n ಇಂಟು ಎಕ್ಸ್ ಪವರ್ n ಮೈನಸ್ 1. ರಿಮೆಂಬರ್ ಎಕ್ಸ್ ಪವರ್ 1 ಇದೆ ಅನ್ಕೊಳ್ಳಿ, 1 ಇದ್ರೆ ಏನಾಗುತ್ತೆ 1 ಕೆಳಗಡೆ ಬರುತ್ತೆ, x 1 minus 1. What is the 1 minus 1? 0. Anything power 0 ಏನು 1. 1 into 1 again ಏನು 1. Same formula ನೋಡ್ಕೊಳ್ಳಿ. d by dx of x power n ಏನು n into x power n minus 1. So what is the power here? ಏನಿದೆ ಪವರ್ ಇಲ್ಲಿ 2 ಇದೆ, 2 ಕೆಳಗಡೆ ಬರುತ್ತೆ. So 2 minus 1. 2 into x power 1 will be what? 2x. In the same way 3 ಕೆಳಗಡೆ ಬರುತ್ತೆ, 3 minus 1 ಏನು 2. ನೆನ್ಪಿಟ್ಕೊಳ್ಳಿ, ಎನಿ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ n ಏನು n into x power n minus 1. One more example, d by dx of x power 7. So ಏನಾಗುತ್ತೆ 7 ಕೆಳಗಡೆ ಬರುತ್ತೆ, 7 ಗಿಂತ ಒಂದು ನಂಬರ್ ಕಡಿಮೆ ಅನ್ಕೊಳ್ಳಿ, ಜನರಲ್ ಆಗಿ x power 6. So n might be, ಇಲ್ಲಿ ನಾವು ಕನ್ಸಿಡರ್ ಮಾಡೋದು ನ್ಯಾಚುರಲ್ ನಂಬರ್ನ ಕನ್ಸಿಡರ್ ಮಾಡಿದೀವಿ. ಸೊ ಅದರ್ ದನ್ ನ್ಯಾಚುರಲ್ ನಂಬರ್ ಎಕ್ಸಾಂಪಲ್ ತಗೊಳ್ಳೋಣ. ಎಕ್ಸಾಂಪಲ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ 3/2. ಎಕ್ಸ್ ಪವರ್ 3/2 ಏನು ಫಾರ್ಮುಲಾ ಹೇಳುತ್ತೆ ನಮಗೆ? ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ n ಏನು n ಇಂಟು ಎಕ್ಸ್ ಪವರ್ n ಮೈನಸ್ 1. ಸೊ n ಏನಿದೆ ಇಲ್ಲಿ 3/2. ಸೊ ಏನಾಯ್ತು 3/2 into x to the power ಏನು 3/2 minus 1. 3/2 ಹಾಗೆ ಇರುತ್ತೆ, 3/2 minus 1 ಅಂದ್ರೆ ಏನು 1/2. Understood? Next one more example, ನೆಗೆಟಿವ್ ತಗೊಳ್ಳೋಣ. d by dx of x power minus 5. x power minus 5 ಇದೆ ಅನ್ಕೊಳ್ಳಿ, ನೆಗೆಟಿವ್ ನಂಬರ್. ಸೊ ಏನಾಗುತ್ತೆ, ವಾಟ್ ಇಸ್ ದ ಪವರ್ ಮೇಲ್ಗಡೆ ಏನಿದೆ minus 5, x to the power ಏನು n minus 1. n is a negative, minus 5 minus 1. So minus 5 into x to the power what? Minus 6. Understood? One more in the continuation of the third one. One more formula, same way, d by dx of 1 by x. So 1 by x ನ ಯಾವ ತರ ಬರ್ಕೋಬಹುದು? d by dx of x to the power minus 1 ಅಂತ ಬರ್ಕೋಬಹುದು. ಸೊ ಪವರ್ ಏನಿದೆ minus 1, ಏನಾಯ್ತು minus 1 into x to the power n minus 1. n is a minus 1, minus 1 ಏನಾಯ್ತು minus 1 into x to the power minus 2 or minus 1 by x square. Standard formula is d by dx of 1 by x is minus 1 by x square. So what are the formulas ಇಲ್ಲಿವರೆಗೂ ಕಲ್ತಿರೋದೇ ನಾವು ಇವಾಗ? So d by dx of a constant ಏನು 0. d by dx of a x ಏನು 1. d by dx of a x square ಏನು 2x. d by dx of x cube is what? 3x square. In the same way, d by dx of x power n is n into x to the power n minus 1. So we have considered natural number, fraction and negative number. Then one more standard is d by dx of 1 by x is minus 1 by x square. Next, fifth one, d by dx of e power x. e power x is same e power x. d by dx of e power x is e power x. Next, sixth one, d by dx of a log x. log to the base e, very important, to the base e. d by dx of log x is 1 by x. in general ನಿಮಗೆ ಎಲ್ಲೂ e ಕೊಟ್ಟಿರಲ್ಲ, ನೀವೇನು ಅರ್ಥ ಮಾಡ್ಕೋಬೇಕು, ಕೊಟ್ಟಿಲ್ಲ ಅಂದ್ರೆ e ಇದೆ ಅಂತ ಅರ್ಥ ಮಾಡ್ಕೋಬೇಕು. Next, d by dx of a power x. So a power exponential function, here it is e power x, base e ಇದೆ, ಇಲ್ಲಿ ಏನಿದೆ any number
ಏನೇ ಕೊಟ್ಟಿರಲ್ಲ ಎಕ್ಸಾಮ್ ಅಲ್ಲಿ ಎ ಜಾಗದಲ್ಲಿ 7 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, ಎನಿ ಇಂಟೀಜರ್ ಆರ್ ಎನಿ ರಿಯಲ್ ನಂಬರ್. ಸೊ ಏನಾಗುತ್ತೆ ಇದು a ಪವರ್ x log a to the base e ಆಗುತ್ತೆ. 8th one d by dx of root x is 1 by 2 root x. d by dx of root x ಏನು 1 by 2 root x. ಇದು ಹೇಗೆ ಬಂತಂತ ನೋಡೋಣ. root x ನ ಏನಂತ ಬರ್ಕೋತೀರಾ, x to the power 1 by 2. again same, let us go back to the formula. d by dx of x power n ಏನಾಗುತ್ತೆ n into x to the power n minus 1. ಸೊ n ಇರೋ ಜಾಗದಲ್ಲಿ ಏನಿದೆ ಈಗ 1 by 2 ಇದೆ. ಸೊ ಅದಕ್ಕೆ ಏನಾಗುತ್ತೆ 1 by 2 x to the power 1 by 2 minus 1. 1 by 2 minus 1 ಏನು minus 1 by 2. ಅದು ಕೆಳಗಡೆ ತಗೊಂಡ್ರೆ ಏನಾಗುತ್ತೆ 1 by x to the power 1 by 2. 1 by 2 ನ ಹೇಗೆ ಬರೀತೀವಿ, 1 into 1 ಏನು 1, 2 ಹಾಗೆ ಇರುತ್ತೆ. 1 x to the power 1 by 2 ಅಂದ್ರೆ ಏನು root x. ಸೊ ಬಂತಲ್ವ ಫಾರ್ಮುಲಾ, d by dx of root x is 1 by 2 root x. ಸೊ ಟೋಟಲ್ ಆಗಿ ಎಷ್ಟು ಫಾರ್ಮುಲಾ ಕಲಿತ್ರಿ ಇವಾಗ ನೀವು? 8 ಫಾರ್ಮುಲಾ ಕಲಿತಿದ್ದೀರಾ. ದೀಸ್ ಆರ್ ಬೇಸಿಕ್ algebraic differentiation of a trigonometric functions. ಅರ್ಥ ಆಗ್ತಾ ಇದೆ ನಿಮಗೆ? ನೆಕ್ಸ್ಟ್ ಸೊ ಇಲ್ಲಿವರೆಗೂ ಏನ್ ಮಾಡಿದ್ವಿ, n2 ಬಂದ್ಬಿಟ್ಟು ಅಲ್ಜಿಬ್ರಿಕ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಲಾಗರಿಥಮಿಕ್ ಫಂಕ್ಷನ್ ಆಗಿದೆ. ನೌ ಲೆಟ್ ಅಸ್ ಗೋ ಆನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. 9th one d by dx of sin x. sin x ಡಿಫರೆನ್ಸಿಯೇಷನ್ ಏನು cos x. 10th one d by dx of cos x is minus sin x. Next d by dx of tan x is a secant square x. 12th one d by dx of cot x is minus cosecant square x. d by dx of secant x is secant x into tan x. 14th one d by dx of cosecant x is minus cosecant x into cot x. ಸೊ ಕೇಳ್ಬೋದು ಹೆಂಗೆ ನೆನ್ಪಿಟ್ಕೋಬೇಕು ಸರ್ ಇದನ್ನಂತ. ಒಂದು ನೆನ್ಪಿಟ್ಕೊಳ್ಳಿ, ಎಲ್ಲೆಲ್ಲಿ ಸಿ ಬರುತ್ತೆ, ಎಲ್ಲೆಲ್ಲಿ ಸಿ ಬರುತ್ತೆ, ಇಟ್ಸ್ ಎ ಡಿಫರೆನ್ಸಿಯೇಷನ್ ಸ್ಟಾರ್ಟ್ ವಿತ್ ನೆಗೆಟಿವ್ ನೆಗೆಟಿವ್ ನೆಗೆಟಿವ್. ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಏನು ಮೈನಸ್ ಸೈನ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಕಾಟ್ ಎಕ್ಸ್ ಏನು ಮೈನಸ್ ಕೋಸಿಕ್ಯಾಂಟ್ ಸ್ಕ್ವೇರ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಕೋಸಿಕ್ಯಾಂಟ್ ಎಕ್ಸ್ ಏನು ಮೈನಸ್ cosecant x and cot x. ಓಕೆ, ಇಲ್ಲಿವರೆಗೂ ಏನು ನೋಡಿದ್ರಿ ನೀವು ಟ್ರಿಗ್ನೋಮೆಟ್ರಿಕ್. ಒನ್ ಮೋರ್ ಏನು ನೆನ್ಪಿಟ್ಕೋಬೇಕಂದ್ರೆ, ಎಲ್ಲಿ ಟ್ಯಾನ್ ಇದೆ ಅಲ್ಲಿ ಸಿಕೆಂಟ್ ಇರುತ್ತೆ ನೋಡಿ. ಎಲ್ಲಿ ಸಿಕೆಂಟ್ ಇದೆ ಅಲ್ಲಿ ಟ್ಯಾನ್, ಎಲ್ಲಿ ಟ್ಯಾನ್ ಇದೆ ಅಲ್ಲಿ ಸಿಕೆಂಟ್, ಎಲ್ಲಿ ಕಾಟ್ ಇದೆ ಅಲ್ಲಿ ಕೋಸಿಕೆಂಟ್, ಎಲ್ಲಿ ಕೋಸಿಕೆಂಟ್ ಇದೆ ಕಾಟ್. ಸೊ ಯು ಹ್ಯಾವ್ ಟು ರಿಮೆಂಬರ್ ಟ್ಯಾನ್ ಅಂಡ್ ಕೋಸಿಕೆಂಟ್ಸ್ ಆರ್ ಫ್ರೆಂಡ್ಸ್ ಅಂಡ್ ಕಾಟ್ ಅಂಡ್ ಕೋಸಿಕೆಂಟ್ಸ್ ಆರ್ ಫ್ರೆಂಡ್ಸ್. ಆಮೇಲೆ ಎಲ್ಲೆಲ್ಲಿ ಸಿ ಬರುತ್ತೆ ಅಲ್ಲಿ ನೆಗೆಟಿವ್ ಬರುತ್ತೆ, ನೆನ್ಪಿಟ್ಕೋಬೇಕು. ಆದಷ್ಟು ಪ್ರಾಕ್ಟೀಸ್ ಮಾಡಿ, ಪದೇ ಪದೇ ಬರೆಯೋದ್ರಿಂದ ಏನಾಗುತ್ತೆ ನಿಮಗೆ ರೂಢಿ ಆಗುತ್ತೆ. ನೆಕ್ಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಸೊ ಡಿ ಬೈ ಡಿ ಎಕ್ಸ್ ಆಫ್ sin inverse x. What is the sin inverse x differentiation? 1 by square root of 1 minus x square. Next d by dx of cos inverse x. So ಏನಿಲ್ಲ, ಸೇಮ್ ಇದೇ ತರ ಇರುತ್ತೆ. ಸಿ ಬಂದ್ರೆ ಏನಂತ ಹೇಳಿದೀನಿ ನಾನು, ಮೈನಸ್ ಬರುತ್ತೆ ಅಂತ ಹೇಳಿದೀನಿ. ದಿಸ್ ವಿಲ್ ಬಿಕಮ್ minus 1 divided by square root of 1 minus x square, same as sin inverse, but only thing is changed by sign. Next d by dx of tan inverse x, that is 1 by 1 plus x square. One more d by dx of cot inverse x, same as tan inverse x, only change in idili negative ಬರುತ್ತೆ, minus 1 divided by 1 plus x square. Next 19th one d by dx of
secant inverse x, d by dx of secant inverse x. One more is d by dx of cosecant inverse x. So ಇಲ್ಲಿ ಏನು ನೆನಪಿಟ್ಕೋಬೇಕು ನೀವು 1 divided by x into square root of x square minus 1, 1 into 1 divided by x into square root of x square minus 1. So ಎಲ್ಲಿ ಪ್ಲಸ್ ಬರುತ್ತೆ ಎಲ್ಲಿ ನೆಗೆಟಿವ್ ಬರುತ್ತೆ ಅನ್ನೋದನ್ನ ನೆನಪಿಟ್ಕೋಬೇಕು ನೀವು. 1 second. ಸೊ ಎಲ್ಲಿ ನಿಮಗೆ c ಬರುತ್ತೆ ಅಲ್ಲಿ ಮೈನಸ್ ತಗೊಳ್ಳಿ. ನೆಕ್ಸ್ಟ್ ಅಲ್ಜಿಬ್ರಾ ಹೇಗೆ ವರ್ಕ್ ಆಗುತ್ತೆ ಅಂತ. ಸಪೋಸ್ ಎರಡು ಫಂಕ್ಷನ್ ಇದೆ ಅನ್ಕೊಳ್ಳಿ, u and v are two functions, v and 2 are two functions. Suppose number 1 d by dx of u plus v ಅಂತಂದ್ರೆ ಸೊ ಅದನ್ನ ನೀವೇನ್ ಮಾಡ್ಕೋಬಹುದು, ಸಪರೇಟ್ ಆಗಿ ಬರೀಬಹುದು. du by dx plus dv by dx ಅಂತ ಬರ್ಕೋಬಹುದು. ಸೆಕೆಂಡ್ ರೂಲ್ ಬಂದ್ಬಿಟ್ಟು d by dx of u minus v ಇದ್ರೆ ಯಾವ ತರ ಬರೀಬಹುದು, du by dx minus dv by dx. ಸಪೋಸ್ ಒಂದೇ ಫಂಕ್ಷನ್ ಇದ್ದು ಅದ್ರ ಜೊತೆ ಒಂದು ಕಾನ್ಸ್ಟೆಂಟ್ ಮಲ್ಟಿಪ್ಲಿಕೇಶನ್ ಇತ್ತು ಅಂತ ಇಟ್ಕೊಳ್ಳಿ. c is a constant, u is a function, then c ನ ಆಚೆ ತೆಗೆದು you can differentiate u alone. Next fourth one, d by dx of u into v. This is called product rule. ಏನ್ ಮಾಡಬಹುದು ನೀವು, u ನ ಹಾಗೆ ಇಟ್ಟು ಫಸ್ಟ್ v ನ ಡಿಫರೆನ್ಶಿಯೇಟ್ ಮಾಡಿ, ನೆಕ್ಸ್ಟ್ v ನ ಹಾಗೆ ಇಟ್ಟು ಏನ್ ಮಾಡಿ u ನ ಡಿಫರೆನ್ಶಿಯೇಟ್ ಮಾಡಬೇಕು. ದಿಸ್ ಇಸ್ ಕಾಲ್ಡ್ ಪ್ರಾಡಕ್ಟ್ ರೂಲ್. d by dx of u into v is equal to u. ಫಸ್ಟ್ u ನ ಹಾಗೆ ಇಡಬೇಕು, ಆಮೇಲೆ v ನ ಡಿಫರೆನ್ಶಿಯೇಟ್ ಮಾಡಬೇಕು, ನೆಕ್ಸ್ಟ್ v ನ ಹಾಗೆ ಇಟ್ಟು u ನ ಡಿಫರೆನ್ಶಿಯೇಟ್ ಮಾಡಬೇಕು. ಫಿಫ್ತ್ ಒನ್ ಡಿವಿಷನ್ ರೂಲ್ ಅಂತ ಕರಿತೀವಿ. ಸಪೋಸ್ ಪ್ರಾಡಕ್ಟ್ ಇರೋದು ಡಿವೈಡ್ ಅಲ್ಲಿ ಇದ್ರೆ ಯಾವ ತರ ಆಗುತ್ತೆ ಅಂತ. ಫಸ್ಟ್ ಕೆಳಗಡೆ ಇರೋದನ್ನ ಸ್ಕ್ವೇರ್ ಮಾಡ್ಕೊಳ್ಳಿ. v will become what, v square. ಆಮೇಲೆ v ಸ್ಕ್ವೇರ್ ಮಾಡಿರೋದ್ರಿಂದ v ನ ಸುಮ್ಮನೆ ಇಡಿ, ಆಮೇಲೆ ಏನ್ ಮಾಡಿ u ನ ಡಿಫರೆನ್ಶಿಯೇಟ್ ಮಾಡಿ du by dx. ಪ್ರೀವಿಯಸ್ ಅಲ್ಲಿ ಮಧ್ಯದಲ್ಲಿ ಪ್ಲಸ್ ಬಂದಿತ್ತು, ಸೊ ಇಲ್ಲಿ ಏನ್ ಬರುತ್ತೆ, ಮೈನಸ್ ಬರುತ್ತೆ. ತಿರ್ಗಾ u ನ ಹಾಗೆ ಇಡ್ತೀವಿ, v ನ ಏನ್ ಮಾಡ್ತೀವಿ, ಡಿಫರೆನ್ಶಿಯೇಟ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಪ್ರಾಡಕ್ಟ್ ರೂಲ್, ದೆನ್ ದಿಸ್ ಇಸ್ ಅ division rule. Take a 1 minute, go through everything. Okay, fine. Now we solve the problems based on this formulas. So this formula is there 20 into basics. So again 12 ಬಂದ್ಬಿಟ್ಟು trigonometric and inverse trigonometric, and 5 ಬಂದ್ಬಿಟ್ಟು fundamental algebraic rules of a differentiation. Okay, 1 or 2 days ಬರೆದು ಟ್ರೈ ಮಾಡಿ, ಪರ್ಫೆಕ್ಟ್ ಆಗ್ತೀರಾ. ಆಮೇಲೆ NCERT ಪ್ರಾಬ್ಲಮ್ಸ್ ನ ಮಾಡಕ್ಕೆ ಸ್ಟಾರ್ಟ್ ಮಾಡಿ. Now number 1 formula, find the derivatives of the following ಅದರಲ್ಲಿ number 1 problem, f x minus ದೊಡ್ಡದಾಗಿ ಬರೀತೀನಿ, f x minus y is equal to pi, then find dy by dx. Okay, so LHS ಇದೆ, RHS ಇದೆ. ಸೊ ಹೇಗೆ ಸಾಲ್ವ್ ಮಾಡೋದು ಏನಾಗಿ ನೋಡ್ಕೊಳ್ಳಿ, ಒಂದು ಕಲಿತ್ರೆ ಎಲ್ಲಾನು ಮಾಡ್ಬೋದು. x minus y is equal to pi. Let me call this as equation number 1. So differentiating equation 1 on both sides. So ಅವಾಗ ಏನಾಗುತ್ತೆ, d by dx of x minus y ಈ ಕಡೆನೂ ಅಪ್ಲೈ ಮಾಡಬೇಕು ಬೋತ್ ಸೈಡ್, ಅಂದ್ರೆ d by dx of pi. ಸೊ ಫಸ್ಟ್ ರೂಲ್ ಇತ್ತು ಇಲ್ಲಿ, ಇದೇ ಜಾಗದಲ್ಲಿ ಇತ್ತು ಸೆಕೆಂಡ್ ರೂಲ್.
ಡಿ ಬೈ ಡಿ ಎಕ್ಸ್ ಆಫ್ ಯು ಮೈನಸ್ ವಿ ಏನಿತ್ತು ಡಿ ಯು ಬೈ ಡಿ ಎಕ್ಸ್ ಮೈನಸ್ ವಿ ಇಂಟು ಡಿ ವಿ ಬೈ ಡಿ ಎಕ್ಸ್ ಇತ್ತು. ಸೊ ಇಲ್ಲಿ ಹಾಗೆ ಮಾಡ್ಕೊಂಡ್ರೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಮೈನಸ್ ಡಿ ವೈ ಬೈ ಡಿ ಎಕ್ಸ್. ಸೊ ನೀವೆಲ್ಲ ಕಲ್ತಿರ್ತೀರಿ ಹೈಸ್ಕೂಲಿಂದ ಪೈ ಅಂದ್ರೆ ಏನು ಕಾನ್ಸ್ಟೆಂಟ್. ವಾಟ್ ಇಸ್ ದ ಪೈ ವ್ಯಾಲ್ಯೂ 22/7. ಸೊ ಫಸ್ಟ್ ಕಲಿಸಿದ್ದೀನಿ ನಿನ್ನೆ ಡಿ ಬೈ ಡಿ ಎಕ್ಸ್ ಆಫ್ ಅ ಕಾನ್ಸ್ಟೆಂಟ್ ಏನು 0. therefore ಡಿ ಬೈ ಡಿ ಎಕ್ಸ್ ಆಫ್ ಪೈ ಏನಾಗುತ್ತೆ 0. ಸೊ ಅಗೇನ್ ಇನ್ನೇನು ಕಲಿಸಿದ್ದೀನಿ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಏನು ಸ್ಟ್ಯಾಂಡರ್ಡ್ ಫಾರ್ಮುಲಾ 1. ನಮಗೆ ಬೇಕಾಗಿರೋದೇನು ಡಿ ವೈ ಬೈ ಡಿ ಎಕ್ಸ್. ಹಾಗೆ ಇಡೋಣ, ದಿಸ್ ವಿಲ್ ಬಿಕಮ್ 0. now whether you send this to this side or this to this side, answer will be the same. so 1 is equal to what? dy by dx or dy by dx is equal to what? 1. Let us go to the second problem. 2x plus 3y is equal to sin x. Same again, I will call this as equation number 1. Differentiating equation 1 on both sides. So what will happen? d by dx of 2x plus 3y is equal to d by dx of sin x. So ಇಲ್ಲಿ u v ಎರಡು ಫಂಕ್ಷನ್ ಇದೆ. ಫಸ್ಟ್ ಇಂಡಿವಿಜುವಲ್ ಮಾಡ್ಕೊಳ್ಳೋಣ. d by dx of 2x plus d by dx of 3y. ಸ್ಟ್ಯಾಂಡರ್ಡ್ ಇದೇ ಜಾಗದಲ್ಲಿ ಇತ್ತು ಬರ್ತಿದ್ದೆ ನಾನು 9th one. d by dx of sin x ಏನು cos x. ಸೊ ಇಲ್ಲಿ ಕಾನ್ಸ್ಟೆಂಟ್ ಅಂಡ್ ಫಂಕ್ಷನ್ ಇದೆ, ಇಲ್ಲಿ ಬರ್ತಿದ್ದೆ d by dx of c into u ಏನ್ ಬರ್ತಿದ್ವಿ, c ನ ಆಚೆ ತೆಗಿಬೇಕು ಮತ್ತೆ ತಿರ್ಗಾ u ನ ಡಿಫರೆನ್ಶಿಯೇಟ್ ಮಾಡಬೇಕು. ಸೊ ವಾಟ್ ಇಸ್ ದ ಕಾನ್ಸ್ಟೆಂಟ್ ಹಿಯರ್ 2 ಆಚೆ ತೆಗೆದ್ರೆ ಏನಾಯ್ತು d by dx of x. ಇಲ್ಲಿ 3 ಆಚೆ ತೆಗೆದ್ರೆ dy by dx which is equal to what? cos x. again ಸ್ಟ್ಯಾಂಡರ್ಡ್ ಗೊತ್ತಿದೆ d by dx of x ಏನು 1. this is the 3 into dy by dx is equal to cos x. so ಈ 2 into 1 ಏನು ಬಂತು ನಮಗೆ 2 plus 3 into dy by dx is equal to cos x. so 3 into dy by dx 2 ಆ ಕಡೆ ತಗೊಂಡು ಹೋದ್ರೆ ಏನಾಗುತ್ತೆ cos x minus 2. ತಿರ್ಗಾ 3 ನ ತಗೊಂಡು ಹೋಗಬೇಕು. 3 ನ ತಗೊಂಡು ಹೋದ್ರೆ ಏನಾಯ್ತು dy by dx is equal to cos x minus 2 divided by 3. ಸೊ ಎರಡು ಪ್ರಾಬ್ಲಮ್ ಅರ್ಥ ಆಗಿದೆ ಅನ್ಕೊಂತೀನಿ. ಯಾರಿಗಾದ್ರೂ ಡೌಟ್ ಇದ್ರೆ ಇವತ್ತೇ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಸಿಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಬೇಸ್ಡ್ ಆನ್ ದಟ್ ವಿ ಡೂ ದ ಕಾಂಪೋಸಿಟ್ ಫಂಕ್ಷನ್. ಸೊ ಆ ಕಡೆ ಇರೋ ಪ್ರಾಬ್ಲಮ್ ನ ಅಳಿಸಲ್ಲ, ಯಾಕಂದ್ರೆ ಸಿಮಿಲರ್ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡ್ಕೊಳ್ಳಿ. 2x plus 3y is equal to sin y. Important problem, mark it as an important. So ಇಲ್ಲೇನಿದೆ sin x ಇದೆ, ಇಲ್ಲೇನಿದೆ sin y ಇದೆ. ಸೊ ಹೇಗೆ ಮಾಡಬೇಕು ನೋಡ್ಕೊಳ್ಳಿ. ಸೇಮ್ ಕಾಲ್ ದಿಸ್ as equation number 1. both side d by dx of 2x plus 3y is equal to d by dx of sin y. So again standard rule d by dx of 2x separate ಮಾಡ್ಕೊಳ್ಳಿ, d by dx of 3y. so ನಮಗೆ ಸ್ಟ್ಯಾಂಡರ್ಡ್ ಡಿಫರೆನ್ಷಿಯೇಷನ್ ಇರೋದೇನು ವಿತ್ ರೆಸ್ಪೆಕ್ಟ್ ಟು x. ನಮಗೆ ಫಾರ್ಮುಲಾ ಇದ್ದಿದ್ದೇನು d by dx of what? sin x. sin x ಏನಾಗ್ತಾ ಇತ್ತು cos x. ಬಟ್ ಏನಿದೆ ಇಲ್ಲಿ sin y. ಈವನ್ x ಜಾಗದಲ್ಲಿ y ಇದ್ರು ಅಷ್ಟೇ, p ಇದ್ರು ಅಷ್ಟೇ, k ಇದ್ರು ಅಷ್ಟೇ, l ಇದ್ರು ಅಷ್ಟೇ. ಫಸ್ಟ್ ಅದು ಯಾವ ಫಾರ್ಮ್ಯಾಟ್ ಇರುತ್ತೆ ಆ ಫಾರ್ಮ್ಯಾಟ್ ಗೆ ಚೇಂಜ್ ಆಗುತ್ತೆ. sin x ಇಂದ ಎಲ್ಲಿಗೆ ಬಂತು cos x. ಸೊ ತಿರ್ಗಾ sin y ಇಂದ ಎಲ್ಲಿಗೆ ಬರುತ್ತೆ cos y ಗೆ ಬರುತ್ತೆ, cos x ಗೆ ಬರಲ್ಲ. ಬಿಕಾಸ್ ವೇರಿಯಬಲ್ ಯಾವ್ದಿದೆ y. y ಇಂದ y ಗೆ ಆಗುತ್ತೆ. ಬಟ್ ಈ ಒಳಗಡೆ ಇರೋ ಫಂಕ್ಷನ್ y is again a differentiable. ಸೊ again ನಾವು y ನ ಏನ್ ಮಾಡಬೇಕು ಡಿಫರೆನ್ಶಿಯೇಟ್ ಮಾಡಬೇಕು. ಕ್ಲಾರಿಟಿ ಬಂದಿದೆ ಅನ್ಕೊಂತೀನಿ, ಅದಕ್ಕೆ ಅರೇಂಜ್ ಮಾಡಿಲ್ಲ ಇದನ್ನ. sin x ಇದ್ದಿದ್ದು ಏನಾಗುತ್ತೆ cos x ಸ್ಟ್ಯಾಂಡರ್ಡ್ ಫಾರ್ಮುಲಾ. x ಜಾಗದಲ್ಲಿ ಏನಿದೆ ಇವಾಗ y ಇದೆ. ಸೊ ಸೇಮ್ sin y ನು ಏನಾಗುತ್ತೆ ನಮ್ಗೆ ಇವಾಗ cos y ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ತಿರ್ಗಾ y ನ ಏನ್ ಮಾಡಬೇಕು ನಾವು ಡಿಫರೆನ್ಶಿಯೇಟ್ ಮಾಡಬೇಕು. ಬಿಕಾಸ್ y is a dependent variable on x. x ಮೇಲೆ ಡಿಪೆಂಡ್ ಇದೆ. x ಜೊತೆ ಡಿಫರೆನ್ಶಿಯೇಟ್ ಮಾಡ್ತಾ ಇರೋದ್ರಿಂದ
ತಿರ್ಗಾ ಇನ್ನೊಂದು ಸಾರಿ ಮಾಡಬೇಕು. ದಿಸ್ ಇಸ್ ಕಾಲ್ಡ್ ಕಾಂಪೋಸಿಟ್ ಫಂಕ್ಷನ್. ಸೈನ್ ಒಳಗಡೆ y ಇದೆ, x ಇದ್ರೆ ಬರ್ತಾ ಇರಲಿಲ್ಲ, ಒಂದೇ ಸರಿ ಮಾಡ್ತಾ ಇದ್ವಿ. ಓಕೆ, ನಾವು ಸೇಮ್ ಡೈರೆಕ್ಟ್ ಆಗಿ ಫಾಸ್ಟ್ ಆಗಿ ಮಾಡೋಣ. 2 into dy by dx of x, 3 into dy by dx cos y into dy by dx. So 2 dy by dx of x ಏನಾಗುತ್ತೆ 1, 3 into dy by dx. ಇದನ್ನ ಈ ಕಡೆ ತಗೊಳ್ಳೋಣ, ಈ ಕಡೆ ಬಂದ್ರೆ ಏನಾಯ್ತು cos y minus cos y ಆಗುತ್ತೆ. dy by dx is equal to 0. This is a plus 2 ಅಲ್ಲಿ ಮಾಡಿದೀವಿ. ಸೊ ಫಾಸ್ಟ್ ಆಗಿ ತಗೋತಾ ಇದ್ದೀನಿ. ಇದರ ಎರಡರಲ್ಲಿ dy by dx ತೆಗೆಯೋಣ. 2 ಎರಡರಲ್ಲೂ dy by dx ಆಚೆ ಕಾಮನ್ ತೆಗೆದ್ರೆ ಇಲ್ಲೇನು ಉಳಿಯುತ್ತೆ 3, ಇಲ್ಲೇನು ಉಳಿಯುತ್ತೆ cos y is equal to what 0. ಈ 2 ಆ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ 2 ಆಗುತ್ತೆ. therefore finally ಏನು ಬಂತು ನಮಗೆ dy by dx is equal to minus 2 by 3 minus cos y. ಎಕ್ಸಾಮ್ ನಲ್ಲಿ ಕನ್ಫ್ಯೂಸ್ ಮಾಡೋಕ್ಕೆ x ಜಾಗದಲ್ಲಿ y ಕೊಡ್ತಾನೆ. ಸೊ ಡೈರೆಕ್ಟ್ ಆಗಿ ಇಷ್ಟೇ ನಿಲ್ಲಿಸ್ಬಿಟ್ಬಿಡ್ಬೇಡಿ, ನೀವು ಇದನ್ನ ಡಿಫರೆನ್ಶಿಯೇಟ್ ಮಾಡಲೇಬೇಕು. ಬಹಳ ಸರಿ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್, ಫೈನಲ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಇದನ್ನ. Next problem, that is the fourth one. Ax plus by square is equal to cos y. Ax plus by square is equal to what? Cos y. Call this equation number 1. So ಸ್ವಲ್ಪ ಈ ಕಡೆಯಿಂದ ಮಾಡ್ತೀನಿ. dy dx of same ax plus by square, differentiating on both sides, dy dx of cos y. So dy dx of ಏನಾಯ್ತು ax, ತಿರ್ಗಾ dy dx of ಏನಾಯ್ತು by square, ಇಲ್ಲೇ ಮಾಡಿದ್ರೆ cos y ಏನಾಗುತ್ತೆ sin y ಏನಾಯ್ತು cos y. cos x ಡಿಫರೆನ್ಸಿಯೇಷನ್ ಏನು minus sin x, ಸೇಮ್ cos y ಏನಾಗುತ್ತೆ minus sin y. ತಿರ್ಗಾ y ನ ಏನು ಮಾಡಬೇಕು ಡಿಫರೆನ್ಶಿಯೇಟ್ ಮಾಡಬೇಕು, ಯಾವುದರ ಜೊತೆ x ಜೊತೆ. ಸೊ ಇಲ್ಲಿ ಏನು a ಕಾನ್ಸ್ಟೆಂಟ್ ಆಚೆ ತೆಗಿತೀವಿ, dy dx of x, b ಕಾನ್ಸ್ಟೆಂಟ್ ಆಚೆ ತೆಗಿತೀವಿ, dy dx of y square minus sin y into what dy by dx. dy dx of x ಏನು 1, b y square ಏನಾಗುತ್ತೆ x square ಡಿಫರೆನ್ಸಿಯೇಷನ್ ಏನು 2x. ಸೇಮ್ ಯಾವ ತರ ನೀವು ಇಲ್ಲಿ ಮಾಡಿದ್ರೆ ನೋಡಿ, sin y ಏನಾಯ್ತು cos y ಏನಾಯ್ತು minus sin x. ನಮಗೆ ಏನು ಗೊತ್ತಿದೆ dy dx of ಏನು ಗೊತ್ತಿದೆ ನಮಗೆ x square ಏನಾಗುತ್ತೆ 2x. x square ಜಾಗದಲ್ಲಿ ಏನಿದೆ ಇವಾಗ y square. ಸೊ y square ಏನಾಗುತ್ತೆ ನಮಗೆ 2y, ಬಟ್ y ಏನಿದೆ ನಮಗೆ ತಿರ್ಗಾ ಡಿಫರೆನ್ಷಿಯಬಲ್ ಇದೆ, ಅದಕ್ಕೆ ಏನು ಮಾಡಬೇಕು dy by dx minus sin y into what dy by dx. ಸೊ a ಹಾಗೆ ಇಟ್ರೆ ಏನಾಯ್ತು 2by into dy by dx. ಇದು ಈ ಕಡೆ ತಗೊಂಡ್ರೆ ಪ್ಲಸ್ sin y into dy by dx is equal to 0. ಸೊ ಏನ ಈಗ ಆ ಕಡೆ ಕಳಿಸೋಣ, ಇವಾಗ ಏನಾಗುತ್ತೆ ಇದು ಮೈನಸ್ a ಆಗುತ್ತೆ. ಇದು ಎರಡರಲ್ಲೂ dy by dx ಆಚೆ ತಗೊಂಡ್ರೆ ಏನು ಉಳಿಯುತ್ತೆ ನಮಗೆ ಫಸ್ಟ್ ಟರ್ಮ್ 2by ಪ್ಲಸ್ sin y ಉಳಿಯುತ್ತೆ. ಸೊ ಫೈನಲ್ ಆಗಿ ಆನ್ಸರ್ ಏನು ಬರುತ್ತೆ dy by dx is equal to minus a 2by plus sin y. ಒಂದ್ಸರಿ ನೋಡ್ಕೊಳ್ಳಿ. ಥರ್ಡ್ ಪ್ರಾಬ್ಲಮ್ ಆ್ಯಂಡ್ ಫೋರ್ತ್ ಪ್ರಾಬ್ಲಮ್. ಓಕೆ, ಲಾಸ್ಟ್ 2 ಪ್ರಾಬ್ಲಮ್ ನೋಡೋಣ ಇವತ್ತು. Fifth one, let us take the simple one. Y is equal to sin ax plus b. So call this equation number 1. So dy by both side ಮಾಡ್ತಾ ಇದ್ದೀನಿ ಡೈರೆಕ್ಟ್ ಆಗಿ ಒಂದು ಸ್ಟೆಪ್ ಇಟ್ಬಿಟ್ಟು dy by dx of
ಸೈನ್ ಎ ಎಕ್ಸ್ ಪ್ಲಸ್ ಬಿ ಅಲ್ಲೇ ಹೇಳಿದ್ದೀನಿ. ಫಸ್ಟ್ ಏನಿದೆ ಸೈನ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಕಾಸ್. ಸೊ ಏನಾಗುತ್ತೆ ಎಂಟೈರ್ ತಗೊಂತೀವಿ ಕಾಸ್ ಎ ಎಕ್ಸ್ ಪ್ಲಸ್ ಬಿ. ತಿರ್ಗಾ ಒಳಗಡೆ ಇರೋದು ಡಿಫ್ರೆನ್ಷಿಯೇಬಲ್ ಇದೆಯಾ ಇಲ್ಲ ನೋಡ್ಕೋಬೇಕು. ಸ್ಟ್ಯಾಂಡರ್ಡ್ ಫಾರ್ಮ್ ಸೈನ್ ಒಳಗಡೆ ಇರೋದೇನಿದೆ ತಿರ್ಗಾ ಡಿಫ್ರೆನ್ಷಿಯೇಬಲ್ ಇದೆ. ಸೊ ಅದನ್ನ ಪುನಃ ಡಿಫ್ರೆನ್ಶಿಯೇಟ್ ಮಾಡಬೇಕು. ಡಿ ಬೈ ಡಿ ಎಕ್ಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ. ಸೊ ಇದನ್ನ ಹಾಗೆ ಇಡಬೇಕು, ಏನು ಮುಟ್ಟಂಗಿಲ್ಲ, ಟಚ್ ಮಾಡಂಗಿಲ್ಲ ಇದನ್ನ. ಸೊ ಎ ಏನಾಗುತ್ತೆ ತಿರ್ಗಾ ಕಾನ್ಸ್ಟಂಟ್, ಅಥವಾ ಇನ್ನು ಸಿಂಪಲ್ ಆಗಿ ಮಾಡೋದಾದ್ರೆ ಸಪರೇಟ್ ಮಾಡ್ಕೊಳ್ಳಿ. ಡಿ ಬೈ ಡಿ ಎಕ್ಸ್ ಆಫ್ ಎ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ವಾಟ್ ಬಿ. ಸೊ ಇದು ಹಾಗೆ ಇರುತ್ತೆ ಕಾಸ್ ಎ ಎಕ್ಸ್ ಪ್ಲಸ್ ಬಿ. ಸೊ ಎ ಆಚೆ ತಗೊಂಡ್ರೆ ಸ್ಟ್ಯಾಂಡರ್ಡ್ ಆಗಿ ಮಾಡಿದ್ವಿ, ಫಾಸ್ಟ್ ಆಗಿ ಮಾಡಿ. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಏನು 1, ಬಿ ಅನ್ನೋದೇನು ಕಾನ್ಸ್ಟಂಟ್ ಡಿಫರೆನ್ಸಿಯೇಷನ್ ಏನು 0. ಎ ಇಂಟು 1 ಇಸ್ ಎ ಪ್ಲಸ್ 0 ಇಸ್ ಅಗೇನ್ ಎ. ಸೊ ಫೈನಲ್ ಆಗಿ ನಮ್ಗೆ ಏನು ಉಳಿಯುತ್ತೆ ಕಾಸ್ ಎ ಎಕ್ಸ್ ಪ್ಲಸ್ ಬಿ. ಸ್ವಲ್ಪ ದೂರ ಬರೀರಿ, ಇಲ್ಲಾಂದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡಿಬಿಡ್ತೀರಾ. ಇದನ್ನ ಈ ಕಡೆ ತಗೊಂಡ್ರೆ ಎ ಇಂಟು ಕಾಸ್ ಎ ಎಕ್ಸ್ ಪ್ಲಸ್ b is your dy by dx. In the same way, another simple one, y is equal to e power ax. For this equation number 1, ಎರಡು ಕಡೆ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ dy by dx, d by dx of e power ax. ಸ್ಟ್ಯಾಂಡರ್ಡ್ ಏನಿದೆ ನಿಮಗೆ ಡಿ ಬೈ ಡಿ ಎಕ್ಸ್ ಆಫ್ ಇ ಪವರ್ ಎಕ್ಸ್ ಏನೋ ಇ ಪವರ್ ಎಕ್ಸ್ ಸೇಮ್ ಅದೇನಿರುತ್ತೆ ಅದನ್ನೇ ಬರೀಬೇಕು ಇ ಪವರ್ ಎಕ್ಸ್. ತಿರ್ಗಾ ಮೇಲ್ಗಡೆ ಆ ಜಾಗದಲ್ಲಿ ಇರೋ ಜಾಗದಲ್ಲಿ ಬೇರೆ ಏನಾದ್ರು ಫಂಕ್ಷನ್ ಡಿಫರೆನ್ಷಿಯಬಲ್ ಇದೆಯಾ ಆಗುತ್ತೆ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಪುನಃ ಏನು ಮಾಡಬೇಕು ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡಬೇಕು ಇ ಪವರ್ ಎಕ್ಸ್. ಎ ಅನ್ನೋದೇನಿದೆ ಕಾನ್ಸ್ಟಂಟ್ ಆಚೆ ತೆಗಿಬಹುದು. ಡಿ ಬೈ ಡಿ ಎಕ್ಸ್ ಆಫ್ ವಾಟ್ ಎಕ್ಸ್. ಸೊ ಇ ಪವರ್ ಎಕ್ಸ್ ಎ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಏನು 1. ಸೊ ಫೈನಲ್ ಆಗಿ ಏನು ಬಂತು ನಮಗೆ ಎ ಇಂಟು ಇ ಪವರ್ ಎಕ್ಸ್. ಸೊ ದಟ್ ಈಸ್ ಯುವರ್ ಆನ್ಸರ್. ಸೊ ಇವತ್ತಿನ ಕ್ಲಾಸಲ್ಲಿ ಏನೆಲ್ಲ ಕಲ್ತ್ರಿ ಫಂಡಮೆಂಟಲ್ ಫಾರ್ಮುಲಾಸ್ ಎಲ್ಲ 20 ಏನು ಮಾಡಿ ಒಂದು 5 ಟೈಮ್ಸ್ ಬರೆದು ಪ್ರಾಕ್ಟೀಸ್ ಮಾಡಿ. ಆ ಬೇಸಿಸ್ ಮೇಲೆ ಈ 6 ಪ್ರಾಬ್ಲಮ್ನ ಪುನಃ ಮಾಡಿ. ಮತ್ತೆ ನಾಳೆ ಏನು ಮಾಡೋಣ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಮಾಡೋಣ. ಓಕೆನಾ? ಓಕೆ, ಪ್ರಾಕ್ಟೀಸ್ ಮಾಡಿ.